ಆತ್ಮೀಯ ವೀಕ್ಷಕರಲ್ಲಿ ಒಂದು ವಿನಂತಿ. ಇವತ್ತಿನ ವಿಡಿಯೋದಲ್ಲಿ ಜನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಶ್ರೀಯುತ ಶಿವಣ್ಣ ಇಂದ್ವಾಡಿ ಸುಪ್ರಸಿದ್ಧ ಜಾನಪದ ಕಲಾವಿದರು ಅವರ ಸಿರಿಕಂಠದಲ್ಲಿ ಒಂದು ಹೆಣ್ಣಿನ ಜೀವನದ ಕಥನವನ್ನು ಜಾನಪದ ಗೀತೆಗಳ ಮೂಲಕ ನಮ್ಮ ಧಾರ್ಮಿಕ, ಸಾಮಾಜಿಕ, ನೈತಿಕ ಮೌಲ್ಯಗಳನ್ನು ನೈಜವಾಗಿ ಅನುಭವಿಸಿದಂತೆ ನಮಗೆ ಈ ಕಾರ್ಯಕ್ರಮದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಕಲಾ ಸುರುಚಿ ಏರ್ಪಡಿಸುವ ಕತೆ ಕೇಳೋಣ ಬನ್ನಿ ಕಾರ್ಯಕ್ರಮದಲ್ಲಿ ಇದೇ ಶನಿವಾರ 15ನೇ ತಾರೀಕು ಸಂಜೆ ಸರಿಯಾಗಿ 4:30ಕ್ಕೆ ನೆರವೇರಿತ್ತು. ಇಲ್ಲಿ ನೆರೆದಿದ್ದ ಮಕ್ಕಳು ಜೊತೆಗೆ ದೊಡ್ಡವರು, ನಾವು ಎಲ್ಲರೂ ಪ್ರೇಕ್ಷಕರು ಬಹಳ ಸಂತೋಷದಿಂದ ಇಡೀ ಕಾರ್ಯಕ್ರಮ 1 ಗಂಟೆಗೂ ಮೀರಿ ಇದ್ದರೂ ಕೂಡ ಪೂರ್ಣವಾಗಿ ನೋಡಿದ್ದೇವೆ. ಈ ಕಲಾ ಸುರುಚಿ ಆಯೋಜಿಸಿರುವ ಕತೆ ಕೇಳೋಣ ಬನ್ನಿ ಕಾರ್ಯಕ್ರಮವು ಲಿಮ್ಕಾ ದಾಖಲೆಯ ಪುಸ್ತಕದಲ್ಲಿ ಸಹ ಸೇರಿದೆ. ಕಾಲಾಂತರದಿಂದಲೂ ನಮ್ಮ ಜನಪದ ಸಾಹಿತ್ಯ ಮೇರು ಸ್ಥಾನದಲ್ಲಿದೆ. ಅಂತಹ ಒಂದು ಅಪೂರ್ವ ಕಲೆಯ ಮತ್ತು ಜನಪದ ಕಾಲಪರ್ವದಲ್ಲಿ ಹೆಣ್ಣಿಗೆ ನೀಡಿರುವ ಸ್ಥಾನ ಮನ್ನಣೆಯನ್ನು ಇವತ್ತು ಕಲಾ ಸುರುಚಿಯಲ್ಲಿ ಕತೆ ಕೇಳೋಣ ಬನ್ನಿ ವಾರದ ಕಾರ್ಯಕ್ರಮದಲ್ಲಿ ಶ್ರೀಯುತರು ಅದೆಷ್ಟು ರಸವತ್ತಾಗಿ ವರ್ಣಿಸಿ ನಮ್ಮೆಲ್ಲರಿಗೂ ಆ ಗ್ರಾಮೀಣ ಪರಿಸರದ ಸೊಗಡನ್ನು ಉಣಬಡಿಸಿದ್ದಾರೆ ಅನ್ನುವುದು ಈ ವಿಡಿಯೋದಲ್ಲಿ ಮೊದಲಿನಿಂದ ಕಡೆಯವರೆಗೂ ನೋಡ್ತಾ ಹೋಗುವಂತೆ ಮಾಡಿದ್ದಾರೆ. ಈ ಅನುಭವ ನಿಮಗೂ ಕೂಡ ಆಗಲಿ. ಮತ್ತು ನನಗೆ ಇವತ್ತು ಈ ಕಾರ್ಯಕ್ರಮದ ವಿಡಿಯೋವನ್ನು ತೆಗೆಯಲು ಅವಕಾಶ ಮಾಡಿಕೊಟ್ಟಿರುವ ಸುರುಚಿ ರಂಗಮನೆ ಕಲಾಶಾಲೆಯ ವ್ಯವಸ್ಥಾಪಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಸರ್ ಮತ್ತು ನಾಗರಾಜರವರವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ವಿಡಿಯೋ ತೆಗೆಯುವಾಗ ಸಾಮಾನ್ಯವಾಗಿ ಸ್ವಲ್ಪ ಅಡಚಣೆ ಆಗಿರುತ್ತದೆ. ಅದೆಲ್ಲವನ್ನು ಎಡಿಟ್ ಮಾಡೋದಕ್ಕೆ ಅಂತ ಹೋದರೆ ಅವರ ಮಾತುಗಳು, ಕಥೆಗಳು ಲೋಪವಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಕಾರ್ಯಕ್ರಮವಾದ ಭಾಗಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದರ ಅವಧಿ 1 ಗಂಟೆ 20 ನಿಮಿಷಕ್ಕೂ ಮೀರಿ ಇತ್ತು. ಅದನ್ನು ಇಷ್ಟಕ್ಕೆ ತಂದು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮವರಿಗೂ ಕೂಡ ಶೇರ್ ಮಾಡಿ ಅವರಿಗೂ ನೋಡುವ ಅವಕಾಶವನ್ನು ಕಲ್ಪಿಸಿಕೊಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಮಗೆ ಕೂಡ ಉತ್ತಮ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಉತ್ತೇಜನ ಸಿಗುತ್ತದೆ. ಧನ್ಯವಾದಗಳು. ನಮ್ಮ ಕಲಾ ಸುರುಚಿಯ ಕತೆ ಕೇಳೋಣ ಕಾರ್ಯಕ್ರಮ ಸಂಚಿಕೆ 906 ಕಾರ್ಯಕ್ರಮ. ನಿಮ್ಮೆಲ್ಲರೂ ಈಗ ತಿಳಿದಿರೋ ಹಾಗೆ 2025 ನವೆಂಬರ್ ಮಹಾಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ 5 ವಾರಗಳು ವಿಶೇಷ ಸಂಚಿಕೆಯ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ನೀವೆಲ್ಲರ ಪೋಷಕರು ಮತ್ತು ಮಕ್ಕಳು ತುಂಬ ಸಹಕಾರವನ್ನು ಕೊಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮಕ್ಕಳ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ದಿನ ನಮ್ಮ 5 ದಿನ ಕಾರ್ಯಕ್ರಮದಲ್ಲಿ ಇದು 3ನೆಯ ಕಾರ್ಯಕ್ರಮ. ಬಹಳ ವಿಶೇಷ ಅಂತ ನಾನಾದರೂ ಭಾವಿಸ್ಕೊಳ್ತೀನಿ. ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಶಿವಣ್ಣ ಇಂದ್ವಾಡಿ ಅಂತ ಹೇಳಿ ಅವರು ಬಂದಿದ್ದಾರೆ. ಅವರ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಟ್ಟು ನಂತರ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಇವರು ಶ್ರೀ ಎಚ್ ಶಿವಣ್ಣ ಇಂದ್ವಾಡಿ. ಇವರ ಸ್ಥಳ ದೊಡ್ಡಿಂದ್ವಾಡಿ. ತಂದೆ ತಾಯಿಗಳು ಮುಚ್ಚಯ್ಯ ಶೆಟ್ಟಿ ಮತ್ತು ಲಕ್ಷಮ್ಮ ಸಾತ್ವಿಕ ದಂಪತಿಗಳ ಸುಪುತ್ರರಾಗಿ ನೆಲೆಸಿರ್ತಕ್ಕಂಥವರು. ಇವರ ಬಾಲ್ಯ ವಿದ್ಯಾಭ್ಯಾಸ ಎಲ್ಲ ದೊಡ್ಡಿಂದ್ವಾಡಿ ಮತ್ತು ಸಿಂಗಾನಲ್ಲೂರು ಇಲ್ಲಿ ನಡೆಯಿತು. ಮತ್ತು ತರಬೇತಿಯನ್ನು ಮೈಸೂರಿನ ವಸಂತ ಮಹಲಲ್ಲಿ ಇವರು ತರಬೇತಿಯನ್ನು ಪಡ್ಕೊಂಡು ಶಿಕ್ಷಣ ಇಲಾಖೆಗೆ ಪಾದಾರ್ಪಣೆಯನ್ನು ಮಾಡಿದರು. ನಂತರ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಹಾಗೂ BEd ಪದವಿಯನ್ನು ಪಡ್ಕೊಂಡ್ರು. ಬಹಳ ಒಂದು ಸಂತೋಷ ನನಗೆ ಈ ಸಂದರ್ಭದಲ್ಲಿ ಹೇಳಿಕೆ ಅಂತಂದರೆ, ಶಿವಣ್ಣವರು BEd ಮಾಡುವಾಗ ನಾವು ಸಹಪಾಠಿಗಳು. ಹಾಗಾಗಿ ನಮ್ಮ ಅವರ ಸ್ನೇಹ 30 ವರ್ಷಗಳ ಸ್ನೇಹ ನಿರಂತರವಾಗಿ 85ರಿಂದ 22ರವರೆಗೆ ಸುದೀರ್ಘವಾದ ಒಂದು ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಸಲ್ಲಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತಲೇ ನಾನು ಹೇಳ್ತೀನಿ. ಹಳೆಗನ್ನಡದ ಮೇಲೆ ಅದ್ಭುತವಾದ ಒಂದು ವಿಶೇಷವಾದ ಪರಿಣತೆಯನ್ನು ಪಡ್ಕೊಂಡಿದ್ದಾರೆ. ಅವರ ಪಾಂಡಿತ್ಯ ಅದ್ಭುತವಾಗಿದೆ. ಕೃತಿಗಳನ್ನು ಬರೆದಿದ್ದಾರೆ. ಇವರು ಕವಿಗಳು ಹೌದು, ಗಾಯಕರು ಹೌದು, ಉತ್ತಮ ನಾಟಕಕಾರರು ಹೌದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ನೀವು ಯಾವಾಗಲೂ ಹೇಳ್ತೀನಿ, ಯಾವ ಪುಸ್ತಕವನ್ನು ಹೆಚ್ಚು ಸ್ನೇಹ ಮಾಡಬೇಕು. ಯಾರು ಅಧ್ಯಯನಶೀಲರಾಗ್ತಾರೆ ಸಮಾಜದಲ್ಲಿ ಹೆಚ್ಚಿನ ಜ್ಞಾನವನ್ನು, ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ನಿಜವಾಗ್ಲೂ ಅದೊಂದು ದಾರಿ. ಹಾಗೆ ಇವರು ಅಧ್ಯಯನಶೀಲರು. ತಮ್ಮ ಮನೆಯಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪುಸ್ತಕ ಭಂಡಾರವನ್ನೇ ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಜೀವಿಗಳು, ಹೃದಯವಂತರು,
ಮೃದಂತು ಸ್ವಭಾವದವರು, ಜ್ಞಾನಿಗಳು. ಪರಿಣತಿಯವರಿಗೆ ಮುದ್ದು ಮಗುವಿನ ಮನಸ್ಸು ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಹಾಗೆ ಜೀವ ವೀಣೆ ಅಂತಕ್ಕಂಥದ್ದು ಇನ್ನೊಂದು ಕೃತಿ. ಮತ್ತೆ ನಲಿಕಲಿ, ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗ ಶಿಕ್ಷಣ ಇಲಾಖೆಯಲ್ಲಿ ನಲಿಕಲಿ ಒಂದು ಪರಿಚಯಾತ್ಮಕ ಅಧ್ಯಯನ ಅಂತಕ್ಕಂಥ ಕೃತಿಯನ್ನು ಅವರು ಬರೆದಿದ್ದಾರೆ. ನನಗೆ ಬಹಳ ಒಂದು ಸಂತೋಷವನ್ನು ಈಗ ಹಂಚಿಕೊಳ್ಳೇಬೇಕು, ಒಂದು ನಿಮಿಷ ಹೆಚ್ಚಾದರೂ ಚಿಂತೆ ಇಲ್ಲ. ಎಂತಹ ಅದ್ಭುತವಾದ ನಿರೂಪಣಾಕಾರರು ಅವರು ಅಂತ ಹೇಳಿದ್ರೆ, ಬಳ್ಳಾರಿನಲ್ಲಿ ವಿಶೇಷವಾದ ಕಾರ್ಯಕ್ರಮ ನಮ್ಮ ಸ್ನೇಹಿತರು ರವೀಶ್ ಕುಮಾರ್ ಓದಿದ್ದಾರೆ. ರವೀಶ್ ಕುಮಾರ್ ಹೆಸರು ಹೇಳಲೇಬೇಕು, ಯಾಕೆಂದರೆ ನಾನು ಅವರು ಇವರು ಎಲ್ಲ 30 ವರ್ಷಗಳಿಂದಲೂ ಸತತವಾಗಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಇವತ್ತು ಅವರು ನಿವೃತ್ತಿ ಆಗಿದ್ರೂ ಸಹ ಸಾವಿರಾರು ಜನ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅದ್ಭುತವಾದ ಜ್ಞಾನ ಅವರಲ್ಲಿದೆ. ಬಳ್ಳಾರಿನಲ್ಲಿ ಒಂದಿನ ಘಟನೆ ಏನು ಅಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಅದ್ಭುತವಾದ ಒಂದು ಇವರ ಮಾತನ್ನು ಕೇಳಿ, ಇವರ ಗಾಯನವನ್ನು ಕೇಳಿ ನಮ್ಮ ಸೋಮಶೇಖರ ರೆಡ್ಡಿ ಅವರು ಶಾಸಕರು, ಅವರು ಕಾರ್ಯಕ್ರಮ ಮುಗಿದ ತಕ್ಷಣ ನೇರವಾಗಿ ಬಂದು ಇವ್ರನ್ನ ನಿಲ್ಲಿಸ್ಬಿಟ್ಟು ಇವ್ರಿಗೆ ಕಾಲುಗಳಿಗೆ ಮುಟ್ಟು ನಮಸ್ಕಾರನೇ ಮಾಡಿಬಿಟ್ರು. ಇವ್ರು ಏನು ಮಾಡಿದ್ರು ಬಿಡ್ತಾ ಇಲ್ಲ ಅವರು. ಇಲ್ಲ ನಿಮ್ಮಂಥ ವಿದ್ವಾಂಸರು, ನಿಮ್ಮಂಥ ಸರಸ್ವತಿ ಪುತ್ರರು ನೋಡಿದ್ದೇ ಸಂತೋಷ. ಈ ಮಾತನ್ನ ಯಾತಕ್ಕೆ ಹೇಳಿದೆ ಅಂತಂದ್ರೆ, ಪ್ರತಿಭೆ ಅಂತಕ್ಕಂಥದ್ದು ಯಾವುದೇ ಧರ್ಮ, ಜಾತಿ, ಲಿಂಗಭೇದ ಯಾವುದೂ ಇಲ್ಲ, ಯಾರ ಮನೆಯ ಸೊತ್ತು ಅಲ್ಲ. ನಾವು ಏನು ಬೇಕಾದರೂ ಪ್ರಯತ್ನ ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಿವಣ್ಣನವರು. ಈ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಗೌರವ ಸನ್ಮಾನಗಳು ಸಂದಿವೆ. ಉತ್ತಮ ಶಿಕ್ಷಕ ಪ್ರಶಸ್ತಿ, ಆದರ್ಶ ಶಿಕ್ಷಕ ಪ್ರಶಸ್ತಿ, ಹೀಗಾಗಿ 106 ಪದವಿ ಪುರಸ್ಕಾರಗಳಿಗೆ ಅವರು ಪಾತ್ರರಾಗಿದ್ದಾರೆ. ಅವರು ನೀವು ಬರಲೇಬೇಕು ಸ್ನೇಹಿತರು ಅಂತ ಕೇಳಿದಾಗ ಈ ನಮ್ಮ ಕನ್ನಡ ಉತ್ಸವ ಕಾರ್ಯಕ್ರಮಕ್ಕೆ ಬಹಳ ಸಂತೋಷಕ್ಕೆ ಆಗಮಿಸಿದ್ದಾರೆ. ನಾನೇನು ಹೆಚ್ಚಿಗೆ ಹೇಳಿದ್ರೆ ಅವರ ಮುಖಸ್ತುತಿ ಅಂತ ಆಗುತ್ತೆ, ಅವರ ಒಂದು ಸಾಮರ್ಥ್ಯ ನಿಮಗೆಲ್ಲ ಈಗ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ, ಕಲಾ ಶಿಕ್ಷಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬೆಳವಣಿಗೆಗೆ ಕಾರಣೀಭೂತರಾಗಿರ್ತಕ್ಕಂಥ ಸಿಂಧೋಳಿ ಅನಂತಮೂರ್ತಿಯವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತಾ ತಮಗೆಲ್ಲರೂ ನಾನು ಆತ್ಮೀಯ ಸ್ವಾಗತವನ್ನ ನನ್ನ ಕಡೆಯಿಂದ ಹೇಳ್ತಾ, ಇವತ್ತು ನಾನು ಜನಪದ ಗೀತೆಗಳು, ಆ ಜನಪದ ಗೀತೆಗಳನ್ನ ಹಾಗೆ ಹಾಡೋದ್ರ ಬದಲು ಒಂದು ಕಥನ ವಿಧಾನದ ಮೂಲಕ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾನೇ ರೂಪಿಸ್ಕೊಂಡು ಬಂದಿದ್ದೆ. ಒಳ್ಳೆ ಶ್ರೋತೃವರ್ಗ ಸಿಕ್ಕಿದೆ, ನನ್ಗೊಂದು ರೀತಿ ಸ್ಫೂರ್ತಿ. ನಾನು ಪ್ರಾರಂಭ ಮಾಡ್ತೇನೆ. ಜನಪದ ಗೀತೆಗಳು ಮತ್ತು ಜನಪದ ಕೃತಿಗಳು, ಆ ಗೀತೆಗಳಲ್ಲೇ ಕಥೆ ಇರ್ತದೆ. ಹೇಗೆ ಸಂಯೋಜನೆ ಮಾಡಿದ್ದೇನೆ ಅನ್ನೋದು ಆನಂತರ ನಮಗೆ ಗೊತ್ತಾಗ್ತದೆ. ಇದೊಂದು ವಿಭಿನ್ನವಾದಂತ ಕಾರ್ಯಕ್ರಮ. ಮಾಡ್ತೇನೆ. ಬೆಳೆರಾಗಟೆಯು ವಚನ ಬೈತಲೆ ಬೊಟ್ಟು ಸರಸ ಚೌಪದಿನತ್ತು ಕಂದವದು ಕೆನ್ನೆ ಸರ ಶರಷಟ್ಪದಿಗಳಡ್ಡಿಗೆಯು ತಾಳಿ ವೃತ್ತಗಳು ನಾಗಮುರಿಮೇಳುವಂಕಿಯು ಕರಮೆಸೆವ ಸಾಂಗತ್ಯ ಕೈ ಕಡಗ ಪೈ ಜಣವು ಸಿರಿಗದ್ಯ ಒಡ್ಯಾಣ ತ್ರಿಪದಿ ತಿಲಕವನಾಂತು ಮೆರೆವ ಸಿರಿಗನ್ನಡಮ್ಮನ ಚರಣ ಸರಸಿಜಕ್ಕೆ ಶಿರವಾಗಿ ಕರಜೋಡಿತಂ ಸಾತ್ವಿಕ ನಗರದೊಳು ಸಂಸ್ಕೃತಿಯ ಪರಂಪರೆಯಂ ಚಿಣ್ಣರೊಳು ಸಾತ್ವಿಕರೊಳು ಬಿತ್ತರಿಸುವ ಹಿರಿಯಾಸೆಯಂ ನಾಡಿನ ವಿದ್ವನ್ಮಣಿಗಳ ಮುಖದಿಂ ಕತೆಗಳ ರೂಪದಿಂ ಕನ್ನಡ ನಾಡೊಳು ಅಹರ್ನಿಶಿ ಕ್ರಿಯಾಶೀಲವಾಗಿರ್ಪ ಕಲಾ ಸುರುಚಿ ಮನೆಯ ಹೆಗ್ಗಳಿಕೆಯನೇ ಸಾಮಾನ್ಯವೇ
ಕಲಾ ಸುರುಚಿ ನಿಜದಿಂ ಅಶ್ವತ ವೃಕ್ಷದೋಲ್ ವರ್ಧಿಸಲ್ಕೆ ಲಿಂಕ ಪುಸ್ತಕದೊಳು ದಾಖಲಿಸಲ್ಕೆ ಮುದ್ದು ಕಂದಮ್ಮಗಳ ಭವ್ಯ ಭವಿಷ್ಯಮಂ ಸೃಜಿಸಲ್ಕೆ ವರನಾಟಕ ರಂಗಗೀತೆ ಪ್ರಯೋಗಮಂ ಸಂಜೆ ಸಾಹಿತ್ಯ ಚಾವಡಿ ಉಚಿತ ಶಿಬಿರಂಗಳ ನಡೆಸಲ್ಕೆ ಕಟಿಬದ್ಧತೆಯಂ ವಿನ್ಯಾಸಿಸಿ ನಿರೂಪಿಸಿ ಸಂಚಾಲಿಸಿ ಹಗಲಿರುಳೆನ್ನದೆ ಶ್ರಮಿಸಿದ ಸಿಂಧುವಳ್ಳಿ ಅನಂತಮೂರ್ತಿ ಈ ಪ್ರಸ್ತುತ ಶ್ರಮಿಸುತ್ತಿರ್ಪ ವಿಜಯ ಸಿಂಧುವಳ್ಳಿ ಸುಮನ ಶಶಿಧರ ಢೋಂಗ್ರೆ ಎಚ್ ಕೆ ರಾಮನಾಥರ್ಗೆ ಬಿ ಬಾಲಕೃಷ್ಣಯ್ಯ ಕೆ ನಾಗರಾಜುರವರ್ಗೆ ಹಣೆ ಮಣಿದು ವಂದಿಪೆಂ ಹಣೆ ಮಣಿದು ವಂದಿಪೆಂ. ಕನ್ನಡ ನಾಡಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಶ್ರೀ ವಿಜಯ ಅನ್ನುವಂಥ ಒಬ್ಬ ಕವಿ ಇದ್ದಾನೆ, ಲಾಕ್ಷಣಿಕ. ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಈ ರೀತಿ ಹೇಳ್ತಾರೆ: ಪದ ನರಿದು ನುಡಿಯಲು ನುಡಿದುದನರಿದಾರಯಲು ಆರ್ಪರ ನಾಡವರ್ಗಳ್ ನಿಜದಿಂ ಚೆದುರರ್ ಕುರಿತೋದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ನಿಜದಿಂ ಕುರಿತೋದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಯಾರನ್ನ ಕುರಿತು ಹೇಳಿದಾನೆ ಆತ ಅಂತ ಹೇಳಿದ್ರೆ, ಈ ನಾಡಿನ ಹಳ್ಳಿಗಳಲ್ಲಿಯೂ ಇರ್ತಕ್ಕಂಥ ಜನಪದಕಾರರನ್ನ ಕುರಿತು ಹೇಳಿದ್ದಾರೆ. ಹಳ್ಳಿಗಳಲ್ಲಿ ಜನ, ಹಳ್ಳಿ ಜೀವನ, ಗ್ರಾಮೀಣ ಸಂಸ್ಕೃತಿ, ಅವೆಲ್ಲ ನಗರವಾಸಿ ಮಕ್ಕಳು. ಗ್ರಾಮೀಣ ಬದುಕು ಹೇಗೆ, ಗ್ರಾಮೀಣ ಜನರು ಹೇಗೆ ಜೀವಿಸ್ತಾರೆ, ಅಲ್ಲಿನ ಬದುಕು ಎಷ್ಟು ಚಂದ, ಎಷ್ಟು ಸುಂದರವಾಗಿರ್ತದೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಅಲ್ಲಿನ ಜನಪದರು ಅಲ್ಲಿನ ಮಣ್ಣನ್ನೇ ದೇವರು ಅಂತ ಪೂಜೆ ಮಾಡು. ಅವ್ರ ಮನೆ ಕೋಳಿ, ದನ, ಕುರಿ, ಎಮ್ಮೆ, ಆಡು ಇವುಗಳನ್ನೇ ಪ್ರೀತಿಸ್ತಕ್ಕಂಥವ್ರು, ಬದುಕನ್ನ ತುಂಬಾ ಆನಂದಿಸ್ತಕ್ಕಂಥವ್ರು. ಬೆಳಗಾಗೆದ್ದು ಮನೆ ಮುಂದ್ಗಡೆ ರಂಗೋಲಿ ಇಟ್ಟು ಚೆನ್ನಾಗಿ ಸಿಂಗಾರ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಆ ನಂತರ ಅವರು ತಮ್ಮ ಮುಂದಿನ ಕೆಲಸವನ್ನ ಮಾಡುವಂಥವ್ರು. ಅಂತಹ ಜನಪದಕಾರರನ್ನ ಕುರಿತು ಶ್ರೀ ವಿಜಯ ಈ ಮಾತುಗಳನ್ನ ಹೇಳ್ತಾನೆ. ಊರ ಹೆಸರು ಅಲ್ಲಿ ಮಹಾದೇವಪ್ಪ ಮಹಾದೇವಮ್ಮ ಅಂತ ಇಬ್ಬರು ದಂಪತಿಗಳು. ಬಹುದೊಡ್ಡ ಮನೆ, 14 ಕಂಬದ ತೊಟ್ಟಿ ಮನೆ, ಹಿಂದ್ಗಡೆ ದೊಡ್ಡ ಹಿತ್ತಲು. ಆ ಹಿತ್ತಲಲ್ಲಿ ಒಂದ್ ಕಡೆ ದನದ ಕೊಟ್ಟಿಗೆ, ಒಂದ್ ಕಡೆ ಎಮ್ಮೆ ಕೊಟ್ಟಿಗೆ, ಒಂದ್ ಕಡೆ ಕುರಿ ಹುಂಡಿ, ಇನ್ನೊಂದ್ ಕಡೆ ಆಡಿನ ಹುಂಡಿ, ಒಂದ್ ಕಡೆ ದೊಡ್ಡ ತಿಪ್ಪೆ ಒಂದು ಮೂಲೆಯಲ್ಲಿ, ಇನ್ನೊಂದು ಕಡೆ ಹುಲ್ಲಿನ ಮೆದೆ. ಗ್ರಾಮೀಣ ಸಂಸ್ಕೃತಿ ಅರ್ಥ ಮಾಡ್ಕೋಬೇಕು. ಇಂಥ ದೊಡ್ಡ ಶ್ರೀಮಂತರು, ದೊಡ್ಡ ಮಗ, 3 ಜನ ಮಕ್ಕಳು ಅವರಿಗೆ, 3 ಜನನೂ ಗಂಡು ಮಕ್ಕಳು. ಮಹಾದೇವಪ್ಪ ಮತ್ತು ಅವರ ಶ್ರೀಮತಿ ಮಹಾದೇವಮ್ಮ ತುಂಬಾ ನೊಂದ್ಕೊಂಡಿದ್ದಾರೆ ಜೀವನದಲ್ಲಿ. ಶ್ರೀಮಂತಿಗೆ ಇದ್ರೂ, ಎಲ್ಲ ಇದ್ರೂ ಅವರಲ್ಲಿ ಒಂದು ಕೊರತೆ ಎದ್ದು ಕಾಣಿಸ್ತಾ ಇದೆ. ಮಕ್ಕಳಿಲ್ಲ ಅನ್ನುವಂಥ ಕೊರತೆ. ಮಕ್ಕಳಿಲ್ಲದವ್ರಿಗೆ ಯಾವ್ದಾದ್ರು ಮಗುವನ್ನ ಎತ್ಕೋಬೇಕು ಅನ್ನೋ ಆಸೆ ಇದ್ದಾಗ ಬೇರೆಯವರು ಆ ಮಗುವನ್ನ ಮುಟ್ಟಿಸೋದಿಲ್ಲ. ಅವಳು ಬಂಜೆ, ಅವಳ ಕೈಯಲ್ಲಿ ಮುಟ್ಟಿಸ್ಬೇಡ, ಅವಳು ಶಾಸ್ತ್ರ ಕರಿಬೇಡ ಇತ್ಯಾದಿಗಳಿಂದಾಗಿ ಅವಳು ದಿನಾ ಅಳೋಳು, ಹೇ ಭಗವಂತ ಏನೆಲ್ಲ ಕೊಟ್ಟಿದ್ದೀಯ, ಹೇ ಮಲೆ ಮಹಾದೇಶ್ವರ ಏನೆಲ್ಲ ಕೊಟ್ಟಿದ್ದೀಯಪ್ಪ ನೀನು. ಆದ್ರೆ ಒಂದು ಕೂಸು ಅನ್ನೋದನ್ನ ಕೊಡಬಾರ್ದೆ, ಒಂದು ಮಗು ಅನ್ನೋದನ್ನ ಕೊಡಬಾರ್ದೆ. ನನ್ ಗೊತ್ತಾಯ್ತಾರೆ. ಮಹಾದೇವಪ್ಪನಿಗೆ 10 ವರ್ಷ 15 ವರ್ಷ ಆದ್ರೂ ಮಕ್ಕಳಾಗಿಲ್ಲ. 10 ವರ್ಷ ಆದ್ರೂ ಯೋಚನೆ ಮಾಡ್ತಾ ಇದ್ದಾನೆ. ಒಂದಿನ ತನ್ನ ಹೆಂಡತಿಗೆ ಹೇಳ್ತಾನೆ,
ಮಾದೇವಿ, ಹೆದರ್ಕೋಬೇಡ. ಆ ಮಲೆ ಮಹದೇಶ್ವರ ನಮ್ಮ ಭಾಗದಲ್ಲಿ ಇದ್ದಾನೆ. ಮುಂದಿನ ವಾರನೇ ಶಿವರಾತ್ರಿ ಜಾತ್ರೆ. ಶಿವರಾತ್ರಿ ಜಾತ್ರೆಗೆ ಹೋಗೋಣ. ಶಿವರಾತ್ರಿ ಜಾತ್ರೆಯಲ್ಲಿ ಮಲೆ ಮಹದೇಶ್ವರನಿಗೆ ವಿಶೇಷವಾಗಿ ಅಭಿಷೇಕ ಮಾಡಿಸಿ ನಮ್ಮ ನೋವನ್ನ ಅವನ ಮುಂದೆ ಇಡೋಣ. ನಮಗೆ ಅನ್ಯಾಯ ಮಾಡೋಕ್ ಬಿಡಲ್ಲ, ನಮ್ಮ ಕಣ್ಣಲ್ಲಿ ನೀರು ಬರೋದಕ್ಕೆ ಬಿಡೋದಿಲ್ಲ ಆತ ಅಂತ ಹೇಳಿ ಆವತ್ತು ಇನ್ನೇನು ಶಿವರಾತ್ರಿ ಇನ್ನೊಂದು 3-4 ದಿನ ಇದೆ ಅಂತ ಹೇಳಿದಾಗ ಆ ಊರಿನ ಜನರೆಲ್ಲೂ ಸಹ ಒಂದು 30-40 ಜನ ಮಹದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗೋಕೆ ಎಲ್ಲ ರೆಡಿ ಆಗಿರ್ತಾರೆ. 40-50 ಜನ ಉಗೇ ಮಾದಪ್ಪ, ಉಗೇ ಮಾದಪ್ಪ, ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜಿ ಮಲೆ, 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತಹ ಸ್ವಾಮಿ ಮಹದೇಶ್ವರನ ಪಾದಕ್ಕೆ ಉಘೇನಿ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಆವೇಶ, ಆ ಭಕ್ತಿ, ಆ ಜನರಲ್ಲಿರುವಂತಹ ಭಕ್ತಿಯ ಭಾವ ನೋಡಿದಾಗ ನಮಗೆ ಬಹಳ ಸಂತೋಷ ಆಗ್ತದೆ. ಹೀಗೆ ದಾರಿಯುದ್ದಕ್ಕೂ ಹಾಡ್ಕೋತ್ ಹೋಗ್ತಾ ಇರ್ತಾರೆ. ಚೆಲ್ಲಿದರು ಮಲ್ಲಿಗೆಯ ಚಂದಾದ ಮಾಯ್ಕಾರ ಮಾದೇವ್ಗೆ, ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾಳದಲ್ಲಿ ಗರುಕೆ ಚಿಗಿರಾವು ಮಹಾದೇವ್ಗೆ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾನಸುರೇರಿ ಮ್ಯಾಲೆ, ಸಂಪಿಗೆ ಹೂವಿನಂಗೆ ಗುಂಪಾದೋ ನಿನ್ನ ಪರುಷೆ, ಗುಂಪಾದೋ ಕೌದಳ್ಳಿ ಬಯಲಲ್ಲಿ ಮಾದಪ್ಪ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಮಾದೇವನ ತಲೆಯ ಮೇಲೆ, ದಿಂಡುಗಲ್ಲಿನ ಮ್ಯಾಲೆ ಗಂಡುಲಿಯ ಕುಳ್ಳಿರಿಸಿ, ಗೊಂಡೆಯ ಕವುದೇ ಬಿಗಿ ಮಾಡಿ ಮಾದಪ್ಪ, ಚೆಲ್ಲಿದರು ಮಲ್ಲಿಗೆಯ, ಆಹಾ ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿಗೂವಿನ ಮಂಚ ಮರುಗಾದ ಮೇಲೊದ ಪೂ, ಮಲ್ಲಿಗೂವಿನ ಮಂಚ ಮರುಗಾದ ಮೇಲೊದ ಪೂ, ತಾವರೆ ಹೂವಿನ ತಲೆದಿಂಬು ಮಾದೇವ್ಗೆ, ಚೆಲ್ಲಿದರು ಮಲ್ಲಿಗೆಯ, ಆಹಾ ಚೆಲ್ಲಿದರು ಮಲ್ಲಿಗೆಯ. ಹೋಗೇ ಮಾದಪ್ಪ. ಹೀಗೆ ಹಾಡ್ಕೋತ ಆ ಮನೆಯಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಲ್ಲಿ ಕಾಕು ಪದಗಳನ್ನ ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಹಾಡ್ತಾರೆ. ಆಲರವಿ ಬಂದು 101 ರವಿ ಬಂತು, ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂತು, ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂತು, ಆಲಂಬಾಡಿಂದ ವಾಲೋಗ ಮಾಡಿಕೊಂಡು ವಾಲಾಡಿಕೊಂಡು 7 ಮಲೆಗೆ ಆಲರವಿ ಬಂತು, ಆಲರವಿ ಬಂತು 101 ಆಲರವಿ ಬಂತು, ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂತು. ಸರಗೂರಿನಿಂದ ಶರಣರು ಬಂದರು, ಸರಗೂರಿನಿಂದ ಶರಣರು ಬಂದರು, ಎಣ್ಣೆ ಮಜನದೊತ್ತಿಗೆ 7 ಮಲೆಗೆ ಆಲರವಿ ಬಂತು, ಆಲರವಿ ಬಂತು 101 ಆಲರವಿ ಬಂತು, ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂತು. ಕಾಡು ಬೆಟ್ಟದಲ್ಲಿ ತಮಟೆಯ ಸದ್ದೇನು, ತಮಟೆಯ ಸದ್ದಲ್ಲಿ 7 ಮಲೆಗೆ ಆಲರವಿ ಬಂತು, ತಮಟೆಯ ಸದ್ದಲ್ಲಿ 7 ಮಲೆಗೆ ಆಲರವಿ ಬಂತು, ಆಲರ
ರವಿ ಬಂತು ನೂರೊಂದಾಲರವಿ ಬಂತು ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂತು ಆನೆ ದಿಂಬದಲ್ಲಿ ಆನಂದವೇ ನಮ್ಮ ಆನೆ ದಿಂಬದಲ್ಲಿ ಆನಂದವೇ ನಮ್ಮ ಆನಂದ ಕಾರಣ ಏಳು ಮನೆಗೆ ಆಲರವಿ ಬಂತು ಆನಂದ ಕಾರಣ ಏಳು ಮಲೆಗೆ ಆಲರವಿ ಬಂತು ಆಲರವಿ ಬಂತು ಮೂರೊಂದಾಲರವಿ ಬಂತು ಆಲರವಿ ಮ್ಯಾಲುವಿನ ದಂಡೆ ಬಾಲಾಡಿ ಬಂತು ಆಲರವಿ ಮ್ಯಾಲುವಿನ ದಂಡೆ ಬಾಲಾಡಿ ಬಂತು ನಡ್ಕೋತ ಹೋಗ್ತಿದ್ದಾರೆ